ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ರಾಮನವಮಿಯ ಹಬ್ಬ. ರಾಮನವಮಿ ಹಬ್ಬದ ಪೂಜೆಯನ್ನು ನಾವು ಹೇಗೆಲ್ಲ ಮಾಡ್ತೀವಿ, ಹಾಗೆ ನೈವೇದ್ಯನ ಹೇಗೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ರಾಮನವಮಿಗೆ ಎಲ್ಲರೂ ಪಾನಕ, ನೀರು ಮಜ್ಜಿಗೆ, ಹೆಸರು ಬೇಳೆಯನ್ನು ಮಾಡ್ತಾರೆ. ನಾನು ಪಾನಕಕ್ಕೆ ಕರ್ಬೂಜ ಹಣ್ಣನ್ನು ತರಿಸಿದ್ದೀನಿ. ಕರ್ಬೂಜ ಹಣ್ಣು ಈ ಥರ ಬರುತ್ತೆ. ಈಗ ಮುಂಚೆ ನಾಟಿ ಹಣ್ಣು ಬರ್ತಿತ್ತು ನಾವು ಚಿಕ್ಕವರಾಗಿದ್ದಾಗ. ಇನ್ನೂ ಒಂಥರ ಪಲ್ಪಿಯಾಗೆಲ್ಲ ಚೆನ್ನಾಗಿ ಫ್ರೂಟು ಪಲ್ಪಿಯಾಗಿ ಚೆನ್ನಾಗಿರ್ತಾ ಇತ್ತು. ಹಾಗೆ ತುಂಬ ಬೀಜಗಳಿರ್ತಾಯಿತ್ತು. ನಾವು ಈ ಹಬ್ಬ ಆದ ತಕ್ಷಣ ಏನು ಮಾಡ್ತಿದ್ವಿ, ಅಮ್ಮ ಬೀಜ ಎಲ್ಲ ತೆಗೆದಿಟ್ಟಿರ್ತಿದ್ರಲ್ಲ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊತಿದ್ವಿ. ಬೀಜಗಳನ್ನ ಒಣಗಿಸ್ಕೊಂಡು ಅದಾದ್ಮೇಲೆ ನಾವು ಈಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆಟ ಆಡ್ತಿರ್ತಿದ್ವಲ್ಲ, ಆಟ ಆಡುವಾಗ ಒಂದೊಂದನ್ನೇ ಹಿಂಗೆ ಅದು ಓಪನ್ ಮಾಡಿದ್ರೆ ಅದರೊಳಗೆ ಸೀಡ್ಸ್ ಸಿಗುತ್ತೆ. ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆ ಥರ ಮಾಡ್ತಿದ್ದೆ. ಈ ಹಣ್ಣಲ್ಲಿ ಅಷ್ಟು ಸೀಡ್ಸ್ ಸಿಗೋದಿಲ್ಲ. ಹಾಗೆ ಅದು ನಾಟಿ ಹಣ್ಣಾಗ್ತಿತ್ತು, ಪಲ್ಪ್ ಚೆನ್ನಾಗಿರ್ತಾ ಇತ್ತು. ಮತ್ತು ಇದು ನೋಡ್ತಾ ಇದ್ರೆ ತುಂಬಾ ಗಟ್ಟಿ, ಅದು ಈ ಥರ ಗಟ್ಟಿ ಇರ್ತಿಲ್ಲ, ಸಾಫ್ಟ್ ಆಗಿರೋದು ಚೆನ್ನಾಗಿರೋದು. ಹಾಗೇನೆ ಹಣ್ಣು ಸ್ವಲ್ಪ ಇರೋದು, ಬೀಜ ಜಾಸ್ತಿ ಇರೋದು, ಆ ಥರ ಹಣ್ಣಲ್ಲಿ ತಗೋತಾ ಇದ್ವಿ. ಈಗ ಸಿಗೋದು ಈ ಥರ ಕರ್ಬೂಜ ಹಣ್ಣೆ. ಕರ್ಬೂಜ ಹಣ್ಣಲ್ಲಾದರೂ ಮಾಡ್ಕೋಬೋದು ಜ್ಯೂಸನ್ನು, ನಿಂಬೆ ಹಣ್ಣಲ್ಲಾದರೂ ಮಾಡ್ಕೋಬೋದು. ಮತ್ತು ಕೆಲವೊಬ್ಬರು ಬೆಲ್ಲದ ಹಣ್ಣು ಅಂತ ಸಿಗುತ್ತೆ, ಬೆಲ್ಲದ ಹಣ್ಣು ಅಂತ ಸಿಗುತ್ತೆ, ಅದು ಬೆಲ್ಲದ ಕಾಯಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಜ್ಯೂಸನ್ನು ಮಾಡ್ಕೋತಾರೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದ್ರಲ್ಲಿ ಮಾಡ್ಕೋಬೋದು. ನಾನು ಇದನ್ನು ತಂದು ಒಂದು ಹೋಳಲ್ಲಿ ಮಾಡ್ಕೋತೀನಿ ಜ್ಯೂಸನ್ನು. ನಾನು ಹಸ್ಬೆಂಡ್ ಮೂರೇ ಜನ, ಅಮ್ಮನೂ ಕೂಡ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಮಾಡ್ಕೊ ಅಂತ ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ನಾನು 3 ಜನಕ್ಕೇನೆ ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೇನೆ ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ, ಮತ್ತೆ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಈಗ ದೇವರನ್ನೆಲ್ಲ ಜೋಡಿಸಿ ದೇವರನ್ನ ತೊಳಿತೀವಿ. ದೇವರನ್ನ ತೊಳೆದು ವಿಗ್ರಹಗಳ ತೊಳೆದು ಫೋಟೋ ಎಲ್ಲ ಒರೆಸಿ ಪೂಜೆ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಮಾಡಾಯ್ತು. ಈಗ ನೈವೇದ್ಯ ಇಟ್ಟು ಇನ್ನೊಂದ್ಸಲಿ ಪೂಜೆ ಮಾಡ್ತೀನಿ. ಆಗ ನಾನು ಪೂಜೆ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಹಾಗೆ ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ಬೋದು. ಕರ್ಬೂಜ ಹಣ್ಣನ್ನ ಕ್ಲೀನ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಜ್ಯೂಸ್ ಮಾಡೋ ಥರ ಗ್ರೈಂಡ್ ಮಾಡ್ಕೋಬೇಕು. ನಾನು ಅರ್ಧ ಹಣ್ಣಿಗಷ್ಟೇ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ಹಣ್ಣು ಇನ್ನೊಂದಿನ ಮಾಡ್ಕೊಂಡು ಅಂತ ಇಟ್ಕೊಂಡಿದ್ದೀನಿ. ಹೆಚ್ಚಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಹಾಕೊಂಡು ರುಬ್ಕೋಬೇಕು. ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ, ನೀಟಾಗಿ ನೆಂದಿದೆ. ಈಗ ಸೋರ್ಸ್ಕೊಳ್ಳೋಣ. ಆಕ್ಚುಲಿ ಇದು ಸೋರ್ ಹಾಕ್ತೀವಲ್ಲ, ಅದ್ರದ್ದು ಒಂದು ಸ್ಟೋರಿ ಇದೆ. ಆಕ್ಚುಲಿ ಇದು ನೀಟಾಗಿತ್ತು. ಈಗೊಂದು ವೀಕ್ ಬ್ಯಾಕ್ ಸಮ್ಮು ಕಡಲೆಕಾಯಿ ಹುರ್ಕೊಡು, ಕಡಲೆಕಾಯಿ ತುಂಬಾನೇ ಇಷ್ಟಪಡ್ತಾನೆ ಅವನು, ಅವರಪ್ಪ ಇಬ್ರು ಕೂಡ. ಕಡಲೆಕಾಯಿ ಹುರ್ಕೊಡು ಅಂತ ಹೇಳ್ದ. ಉಪ್ಪು ಹಾಕಿ ಮಾಮೂಲಿ ಅಂಗಡಿಯಿಂದ ತಂದಿರ್ತೀವಲ್ಲ ಅದೇ ಕಡಲೆಕಾಯಿನ ಹುರ್ಕೊಡ್ತೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ಉಪ್ಪು ತೆಗೆಯೋಣ ಅಂತ ಹೇಳಿ ಸ್ಟೀಲ್ ಸಿಕ್ಲಿಲ್ಲ, ಸಡನ್ ಆಗಿ ಇದನ್ನೇ ತೆಗೆದು ಜಾಲರಿ ಆಡ್ಬಿಟ್ಟೆ. ನೋಡಿ ಹೆಂಗಾಗ್ಬಿಟ್ಟೈತೆ, ಈ ಥರ ಆಗ್ಬಿಟ್ಟೈತೆ. ಬನ್ನಿ ಇದರಲ್ಲೇ ಸೋರ್ ಹಾಕೋಣ. ಈಗ ಹೆಸರು ಬೇಳೆನ ಇನ್ನೊಂದ್ಸತಿ ಹೊರಗಡೆ ಹೋದಾಗ ತಗೊಂಡು ಬಂದ್ರೆ ಆಯ್ತು. ಅರ್ಜೆಂಟಲ್ಲಿ ಏನಾದರೂ ಮಾಡೋಕ್ಕೋಗಿ ಈ ಥರ ಎಲ್ಲ ಹಾಳು ಮಾಡ್ತಾ ಇರ್ತೀವಿ. ಸಮು ವಿಡಿಯೋ ಮಾಡ್ತಿದ್ದಾನೆ, ಅವನಿಗೆ ಬೇಜಾರಂತೆ ವಿಡಿಯೋ ಮಾಡಕ್ಕೆ. ಸೋರ್ ಹಾಕೊಂತ ಇದ್ದೀನಿ. ಸೌತೆಕಾಯಿ ನೋಡಿದ ತಕ್ಷಣ ನೋಡಿ, ಇಲ್ಲಿ ಕಿಚನ್ ಎಲ್ಲ ಹೆಂಗ್ ಹರಡಿದಾನೆ. ಸೌತೆಕಾಯಿನ ಹೊರದು ಎಲ್ಲ ಇಲ್ಲಿ ಹಾಕಿದಾನೆ ಕಸ. ಇದು ಸೋರ್ಕೊಳ್ಳಿ. ಬೆಲ್ಲ ಕರ್ಗಿದೆ, ಇದಕ್ಕೆ ನಾನು ಹಣ್ಣಿಂದು ಜ್ಯೂಸ್ ಮಾಡ್ಕೊಂಡಲ್ಲ ಅದು ಹಾಕೊಂಡ್ರೆ ಆಯ್ತು. ಅದಕ್ಕೆ ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಿ. ಬೆಲ್ಲ ಕರಗಿದೆ. ಅರ್ಧ ಹೋಳು ಹಣ್ಣಿಗೆ
ಉಂಡೆ ಬೆಲ್ಲದಲ್ಲಿ ಅರ್ಧ ಬೆಲ್ಲ ಹಾಕೊಂಡ್ರೆ ಸಾಕು, ತುಂಬಾ ಟೇಸ್ಟಾಗಿ ಬರುತ್ತೆ. ಸಕ್ಕರೆ ಹಾಕೊಂಡು ತುಂಬ ಜನ ಮಾಡ್ಕೋತಾರೆ, ಸಕ್ಕರೆಗಿಂತ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದಲ್ಲಿ. ಬೆಲ್ಲ ಹಾಕೊಂಡ್ರಷ್ಟೇ ಅದು ಪಾನಕ ಆಗುತ್ತೆ, ಸಕ್ಕರೆ ಹಾಕೊಂಡ್ರೆ ಜ್ಯೂಸ್ ಆಗ್ಬಿಡುತ್ತೆ. ಸಕ್ಕರೆಗಿಂತ ಒಳ್ಳೇದು ಬೆಲ್ಲ ಅಂತ ಹೇಳ್ಕೊಂಡು ಬೆಲ್ಲನೇ ಹಾಕೊಂಡು ಮಾಡ್ಕೊಂಡ್ರೆ ಒಳ್ಳೇದು. ಬೆಲ್ಲ ಹಾಕಿರೋ ಪಾನಕ ತುಂಬಾನೇ ಚೆನ್ನಾಗಿರುತ್ತೆ. ಸೌತೆಕಾಯಿನ ಈಸಿಯಾಗಿ ಈ ತರ ಹೆಚ್ಕೋಬಹುದು, ಸಣ್ಣಕ್ಕೆ ಹೆಚ್ಕೋಬಹುದು. ನೀವು ಹಾಗೆ ಚಾಪಿಂಗ್ ಬೋರ್ಡ್ ಮೇಲೆ ಹೆಚ್ಕೋತೀನಿ ಅಂದ್ರೆ ತುಂಬಾನೇ ಲೇಟ್ ಆಗುತ್ತೆ. ಈ ತರ ಈಸಿಯಾಗಿ ನಾನು ಒಳಗಡೆ ತಿರುಳನ್ನ ತೆಗ್ದಿಲ್ಲ, ತುಂಬಾ ಎಳೆಯದಾಗಿದೆ ಸೌತೆಕಾಯಿ, ಹಾಗಾಗಿ ಹಾಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಂಡು, ಉಪ್ಪು ಮೆಣಸು ಹಾಕೊಂಡು, ಕಾಯಿ ತುರಿಯನ್ನ ಹಾಕೋತೀನಿ. ಕಾಯಿ ತುರಿಯನ್ನ ಹಾಕೊಂಡು ಒಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೋತೀನಿ. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೇನೆ ಉಪ್ಪು ಮೆಣಸು ಹಾಕೊಂಡು ಒಗ್ಗರಣೆ ಹಾಕೊಂಡು ಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಹೆಸರುಬೇಳೆ ಕೋಸಂಬರಿ ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗತ್ತೆ. ಇದು ಕಂಟೈನರ್ಸ್ ತರಿಸಿದೆ, ನೋಡಿದ್ದೀರಾ. 1 kg ಪರ್ಫೆಕ್ಟ್ ಆಗಿ ಹಿಡಿಯುತ್ತೆ, 1 kg ಮೇಲೇನು ಹಿಡಿಯುತ್ತೆ, ತುಂಬಾನೇ ಚೆನ್ನಾಗಿದೆ. 200 ml ಅಷ್ಟು ಮೊಸರನ್ನ ಬೀಟ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೇನೆ ಕರ್ಬೇವಿನ ಸೊಪ್ಪನ್ನ ಹೆಚ್ಚಾಕೊಂಡು ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಶುಂಠಿಯನ್ನ ಜಜ್ಜಿ ಹಾಕೋಬಹುದು, ಈರುಳ್ಳಿ ಬೆಳ್ಳುಳ್ಳಿಯನ್ನ ರುಬ್ಬಿ ಕೂಡ ಹಾಕೋಬಹುದು, ಮೆಣಸ್ ಪೌಡರ್ ಅನ್ನ ಬೇಕಾದ್ರೂ ಹಾಕೋಬಹುದು, ಇಲ್ಲ ಮೆಣಸಿನ್ಕಾಯಿನ ರುಬ್ಬಿ ಕೂಡ ಹಾಕೋತಾರೆ ಕೆಲವೊಬ್ರು. ಹಾಗೇನೆ ಸ್ವಲ್ಪ ಇಂಗು ಕೂಡ ಹಾಕೋಬಹುದು. ಇಂಗು ಗ್ಯಾಸ್ಟ್ರಿಕ್ ಗೆ ಒಳ್ಳೇದು ಅಂತ ಹೇಳ್ತೀವಿ, ಹಾಗೆ ತಂಪು ಕೂಡ ಇರುತ್ತೆ. ಬೀಟ್ ಮಾಡಿರೋ ಮೊಸರಿಗೆ ಎಲ್ಲವನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ನೀರ್ ಹಾಕೊಂಡು ಹೆಚ್ಚಿಸ್ಕೊಂಡ್ರೆ ನೀರ್ ಮಜ್ಜಿಗೆ ರೆಡಿ ಆಗುತ್ತೆ. ನಾನಿಲ್ಲಿ ಕೋಸಂಬರಿಗೆ ಒಗ್ಗರಣೆಯನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕೋಬಾರದು, ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಗೇನೆ ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕೊಂಡಿದ್ದೀನಿ. ಬೇಕಿದ್ದವರು ಹಿಂಗ್ ಕೂಡ ಹಾಕೋತಾರೆ. ಹಾಕೊಂಡು ಒಗ್ಗರಣೆಯನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಕಾಯಿ ತುರಿಯನ್ನ ಹಾಕೋತಾ ಇದ್ದೀನಿ. ಈ ತರ ಕೋಸಂಬರಿಗೆ ಕಾಯಿ ತುರಿ ಸೌತೆಕಾಯಿ ಜಾಸ್ತಿ ಇದ್ದಷ್ಟು ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ಫೈನಲಿ ಕೋಸಂಬರಿ, ನೀರ್ ಮಜ್ಜಿಗೆ, ಪಾನಕ 3 ರೆಡಿ ಆಗಿದೆ. ನೈವೇದ್ಯ ಇಟ್ಟು ಪೂಜೆ ಮಾಡೋಣ. ಸಿಂಪಲ್ ಆಗಿ ಕೋಸಂಬರಿ ಮಾಡಿದ್ದೀನಿ. ಇದಕ್ಕೆ ನೀವು ಕ್ಯಾರೆಟ್ ಎಲ್ಲ ಹಾಕೋಬಹುದು. ನನಗೆ ಕ್ಯಾರೆಟ್ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ಈ ತರ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ತುಂಬಾನೇ ಇಷ್ಟ ಆಗುತ್ತೆ. ಜಾಸ್ತಿ ದೇವಸ್ಥಾನಗಳಲ್ಲಿ ಈ ತರ ಕೊಡ್ತಾರೆ, ಮದುವೆ ಫಂಕ್ಷನ್ ಅಲ್ಲೆಲ್ಲ ಕ್ಯಾರೆಟ್ ಹಾಕಿರೋದನ್ನ ಕೊಡ್ತಾರೆ. ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ಬೇಕಾದ್ರೆ ಈ ತರ ಕೊಡ್ತಾರೆ, ಹಾಗಾಗಿ ನನಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಹೆಸರುಬೇಳೆ ಕೋಸಂಬರಿ, ಹೆಸರುಬೇಳೆ ಅಂತ ಹೇಳ್ತೀವಿ ನಾವು. ಹೆಸರುಬೇಳೆ ಕೋಸಂಬರಿ, ನೀರ್ ಮಜ್ಜಿಗೆ ಹಾಗೆ ಪಾನಕ 3 ಕೂಡ ರೆಡಿ ಆಗಿದೆ. ಈಗ ದೇವ್ರ ಮುಂದೆ ನೈವೇದ್ಯ ಇಟ್ಟು ಪೂಜೆ ಮಾಡೋದು. ಸಮುಗೆ ಮುಂಚೆ ಎಲ್ಲ ಪಾನಕ ಕುಡಿಸ್ಬೇಕಂದ್ರೆ ತುಂಬಾನೇ ಕಷ್ಟಪಡಬೇಕಾಗಿತ್ತು. ಒಂಚೂರು ಕುಡಿದ್ಬಿಡಮ್ಮ ಇಷ್ಟು ಅಂತೆಲ್ಲ ಹೇಳಿ ಹಿಂಸೆ ಕೊಡ್ತಿದ್ವಿ. ಸಮು ಯಾವಾಗೂ ಕುಡ್ದಿಲ್ಲ. ಸಮು ಕುಡ್ದಿದ್ಯಾ? ಈಗ ಒಂದು 2 months ಬ್ಯಾಕ್ ಮಾಡಿದ್ದೆ, ಇದೇ ಥರ ಪಾನಕ ಮಾಡಿದ್ದೆ. ಅವಾಗ ಕೊಟ್ಟಾಗ ಏನೇ ಮಾಡಿದ್ರು ಕುಡಿಲಿಲ್ಲ. ಈ ಸಲ ಕುಡಿತೀನ ಅಂತ ಹೇಳಿ ಅವನೇ ಹಾಕೋತಿದ್ದಾನೆ, ಸರ್ವ್ ಮಾಡ್ಕೋತಿದ್ದೆ. ಗ್ಲಾಸ್ ಹತ್ರದಲ್ಲಿ ಇಟ್ಕೊಂಡು ಸರ್ವ್ ಮಾಡ್ಕೊ. ಅವನೇ ಸರ್ವ್ ಮಾಡ್ಕೋತಿದ್ದಾನೆ. ಕುಡಿತೀಯ ನಿಜವಾಗ್ಲೂ? ಈಗ ಅದು ಜ್ಯೂಸ್ ಕುಡಿದ್ಮೇಲೆ ಏನ್ ಕುಡಿಬೇಕು? ಮಜ್ಜಿಗೆ ಕುಡಿತಾನೆ. ಒಂದ್ ಸ್ವಲ್ಪ ಕುಡಿದ್ಬಿಡು, ಟೇಸ್ಟ್ ಮಾಡು, ಹಬ್ಬದ ಸ್ಪೆಷಲ್ ಅಂತ ಒಂಚೂರು ಟೇಸ್ಟ್ ಮಾಡ್ಬಿಡು. ಬಿಡು, ನಾನು ಆಮೇಲೆ ಸರ್ವ್ ಮಾಡ್ಕೊತೀನಿ. ನಾನು ಆಮೇಲೆ ಕುಡಿತೀನಿ ಬಿಡಮ್ಮ, ನೀನ್ ಕುಡಿ. ನೀನ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಚೆನ್ನಾಗಿದೆಲ್ಲ. ಮುಂಚೆ ಎಲ್ಲ ಒಂಚೂರು ಕುಡಿದ್ಬಿಡಮ್ಮ ಅಂತ ಹೇಳ್ತಿದ್ದೆ. ಬೀಜ ಇದ್ರೆ ತೆಗಿ, ಪರವಾಗಿಲ್ಲ. ಅದು ಮಾಡುವಾಗ ಒಂದೊಂದು ಬರತ್ತಲ್ವಾ. ಹೇಗಿದೆ? ನಾರ್ಮಲ್ ಫ್ರೂಟ್ ಸ್ಟಾಲ್ಸ್ ಅಲ್ಲಿ, ಜ್ಯೂಸ್ ಸ್ಟಾಲ್ಸ್ ಅಲ್ಲೆಲ್ಲ ಕುಡಿತೀಯಲ್ಲ ಜ್ಯೂಸ್, ಆ ಥರ ಇರುತ್ತಾ? ಆ ಥರ ಇದೆಯಾ ಬೇರೆ ಥರನಾ?
ಎರಡು ಒಟ್ಟಿಗೆ ಕುಡಿ. ಓ ಹಿಂಗೆ ಒಂಥರ ಫಸ್ಟ್ ಮಜ್ಜಿಗೆ ಜ್ಯೂಸು. ಮಜ್ಜಿಗೆ ಜ್ಯೂಸ್ ಪಾನಕ ಕುಡ್ಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತಂಪು ಕೂಡ. ಈ ಟೈಮಲ್ಲಿ ಜಾಸ್ತಿ ಈ ಫ್ರೂಟ್ ಬರುತ್ತೆ. ನಾಳೆನು ಮಾಡ್ಕೊಡು. ನಾಳೆನೂ ಮಾಡ್ಕೊಡ್ಲಾ? ಓಕೆ. ಜಾಸ್ತಿನೂ ಕುಡಿಬಾರ್ದು, ಯಾವಾಗಾದ್ರೂ ಒಂದ್ಸತಿ ಕುಡಿಬೇಕು. ಓಕೆನಾ? ತುಂಬಾ ಚೆನ್ನಾಗಿದೆ. ಸ್ವೀಟ್ ಹಣ್ಣು ಕೂಡ ಸ್ವೀಟ್ ಇರುತ್ತೆ. ಸ್ವಲ್ಪ ಬೆಲ್ಲ ಹಾಕಿ ಮಾಡಿರೋದು. ಏಲಕ್ಕಿಕಾಯಿ ಹಾಕಿದ್ದೀನಿ, ಇನ್ನೇನೋ ಹಾಕಿಲ್ಲ. ತುಂಬಾನೇ ಟೇಸ್ಟ್ ಆಗಿದೆ. ಕುಡಿತಾನೆ ಇರ್ಬೇಕು ಕುಡಿತಾನೇ ಇರ್ಬೇಕು ಅನ್ಸುತ್ತೆ. ಅದಾದ್ಮೇಲೆ ನೀ ಮಜ್ಜಿಗೆ ಕುಡಿತಾ ಇದ್ದೀನಿ. ನನಗೆ ಈ ತರ ಮಜ್ಜಿಗೆಯಲ್ಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪೆಲ್ಲ ಸಿಕ್ಕರೆ ಇಷ್ಟ ಆಗೋದಿಲ್ಲ. ನನಗೆ ಪ್ಲೇನ್ ಮಜ್ಜಿಗೆನೇ ಇಷ್ಟ. ಆದ್ರೆ ಹಾಕಿದ್ರು ಕೂಡ ಅದನ್ನೆಲ್ಲ ತೆಗಿಬೇಕು ಕುಡಿಯುವಾಗ. ಆದ್ರೆ ಕುಡಿತಾ ಇದ್ದೀನಿ. ಮಜ್ಜಿಗೆ ಹೇಗಿರುತ್ತೆ? ನಾರ್ಮಲ್ ಆಗಿ ಮಜ್ಜಿಗೆ ತರನೇ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪಿಂದ ಸ್ವಲ್ಪ ಫ್ಲೇವರ್ ಬಿಟ್ಟಿದೆ ಅಷ್ಟೇ. ಹೆಸರು ಬೇಳೆ ಅಲ್ಲ, ಕೋಸಂಬರಿ. ನಾವು ಹೆಸರು ಬೇಳೆ ಅಂದು ಒಂದು ರೂಢಿ ಆಗ್ಬಿಟ್ಟಿದೆ. ಒಗ್ಗರಣೆ ಇದೆ, ಹಾಗೆ ಏನೇನು ಮಾಡಿದ್ದೀನಿ ಅನ್ನೋದನ್ನ ಕೂಡ ತೋರಿಸಿದ್ದೀನಿ, ಏನೇನು ಹಾಕಿದ್ದೀನಿ ಅಂತ. ಹೆಸರು ಬೇಳೆ ಮತ್ತೆ ಸೌತೆಕಾಯಿ, ಕಾಯಿ ತುರಿ ಅದೆಲ್ಲ ಬ್ಲೆಂಡ್ ಆಗಿ, ಸಾಲ್ಟ್ ಪೆಪ್ಪರ್ ಎಲ್ಲ ಬ್ಲೆಂಡ್ ಆಗಿ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಹಾಗೇನೆ ಈ ಸಮ್ಮರ್ಗೆ ತಂಪು ಅಂತಾನು ಹೇಳ್ಬೋದು, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಒಗ್ಗರಣೆದು ಫ್ಲೇವರು, ಹಾಗೇನೆ ಮೆಣಸಿಂದು ಫ್ಲೇವರು ತುಂಬಾನೇ ಚೆನ್ನಾಗಿದೆ. ಮೈಲ್ಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಳ್ಳೋಕೆ ಮಾಡ್ಕೊಳ್ಳೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಪಲ್ಯಗಳೆಲ್ಲ ತಿನ್ನಕ್ ಬೋರ್ ಆಗುತ್ತೆ ಅಂತಾನೆ ಈ ತರ ಮಾಡ್ಕೊಂತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರಾಮನವಮಿಯ ಆಚರಣೆಯ ವಿಡಿಯೋ ಹೇಗೆಲ್ಲ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಖುಷಿಯಾಗಿರಿ. ನಮಸ್ಕಾರ. ಹಾಗೆಯೇ ನಮ್ಮ ಮೈಸೂರಲ್ಲಿ ಏರಿಯಾಗಳಲ್ಲಿ ರಾಮನವಮಿ ಹಬ್ಬವನ್ನು ಮಾಡ್ತಾರೆ. ರಾಮನ ಫೋಟೋನ ಇಟ್ಟು ಪೂಜೆ ಮಾಡಿ ಕೋಸಂಬರಿ, ನೀರ್ ಮಜ್ಜಿಗೆ, ಪಾನಕ ಎಲ್ಲವನ್ನ ಹಂಚ್ತಾರೆ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿನೇ ಮಾಡಿಸಿರ್ತಾರೆ. ಹೋಗೋ ಬರೋರೆಲ್ಲರಿಗೂ ಕರೆದು ಪಾನಕ, ನೀರ್ ಮಜ್ಜಿಗೆ, ಹೆಸರುಬೇಳೆಯನ್ನು ಕೊಡ್ತಾರೆ. ಹಾಗೆ ನಾವು ಕೂಡ ಒಂದು ಕಡೆ ಕುಡಿದ್ವಿ. ನಾವು ಸಿಟಿ ಕಡೆ ಹೋಗಬೇಕಾಗಿತ್ತು. ಹಾಗೆ ಹೋಗ್ತಾ ನಾವಂತೂ ತುಂಬ ಕಡೆ ನೋಡಿದ್ವಿ. ಒಂದು 3-4 ಕಡೆದು ನಿಮಗೆ ವಿಡಿಯೋ ಹಾಕಿದ್ದೀನಿ. ಮೈಸೂರಲ್ಲಿ ಸುತ್ತಮುತ್ತ ಎಲ್ಲ ಕಡೆನೂ ಮಾಡ್ತಿರ್ತಾರೆ. ಹಾಗೇನೆ ನಾವು ಪಾನಕ ಈಸ್ಕೊಂಡಿದ್ದ ಕಡೆ ನೋಡಿ, ಗ್ಲಾಸ್ ಎಷ್ಟು ಚೆನ್ನಾಗಿದೆ, ವಿತ್ ಹ್ಯಾಂಡಲ್ ಥರ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಈ ಥರ ಗ್ಲಾಸನ್ನು ನೋಡಿದ್ದು. ನಾವು 3 ಜನ ಪಾನಕವನ್ನು ಕುಡಿದು ಹೊರಟ್ವಿ.